ನಮಸ್ಕಾರ. ಈಗ 4ನೇ ಪದ್ಯವನ್ನು ನಾನು ಮಾಡ್ತೀನಿ. ಹೊಲುಬಿದಳ್ ಕಲ್ಮರಂ ಕರಗುವಂತೆ. ಇದು ಲಕ್ಷ್ಮೀಶ ಕವಿ ಬರೆದಿರುವಂಥದ್ದು. ಲಕ್ಷ್ಮೀಶ ಕ್ರಿಸ್ತಶಕ 1550ರಲ್ಲಿ ಇದ್ದವನು. ಇವನು ಕಡೂರು ತಾಲೂಕಿನ ದೇವನೂರಿನವನು. ಇವನಿಗೆ ಅನೇಕ ಬಿರುದುಗಳಿವೆ. ಕರ್ನಾಟಕ ಕವಿ ಚೂತವನ ಚೈತ್ರ, ಉಪಮಾಲೋಲ ಮುಂತಾದವು. ವಾರ್ಧಕ ಷಟ್ಪದಿಯಲ್ಲಿ ತನ್ನ ಭಾರತವನ್ನು ಬರೆದಿದ್ದಾನೆ. ಪಾಂಡವರು ಬಂಧು ಮಿತ್ರರನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಅಶ್ವಮೇಧ ಮಾಡ್ತಾರೆ. ಅಶ್ವಮೇಧದ ಕುದುರೆಯನ್ನು ಬಬ್ರುವಾಹನ ಕಟ್ಟಿ ಹಾಕ್ತಾನೆ. ಆವಾಗ ಅರ್ಜುನ ಅವನ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ. ಹೀಗೆ ತಂದೆ ಮಕ್ಕಳ ನಡುವೆ ನಡೆದ ಯುದ್ಧಗಳನ್ನು ಉದಾಹರಿಸ್ತಾ ಲಕ್ಷ್ಮೀಶ ಲವಕುಶ ಮತ್ತು ರಾಮರ ನಡುವೆ ಯುದ್ಧ ನಡೆದದ್ದನ್ನು ವರ್ಣಿಸ್ತಾನೆ. ಆ ಸಂದರ್ಭದಲ್ಲಿ ಸೀತಾಪರಿತ್ಯಾಗದ ಕಥೆ ಬಂದಿದೆ. ಅದರಲ್ಲಿರುವ ಕೆಲವು ಪದ್ಯಗಳನ್ನು ಇಲ್ಲಿಟ್ಟಿದ್ದಾರೆ. ಸೀತೆಯ ಮೇಲೆ ಅಪವಾದ ಬರುತ್ತೆ. ಅದಕ್ಕಾಗಿ ರಾಮ ಅವಳನ್ನು ಪರಿತ್ಯಾಗ ಮಾಡುವ ನಿರ್ಧಾರ ತೆಗೆದುಕೊಳ್ತಾನೆ. ಕಾಡಿಗೆ ಬಿಟ್ಟು ಬಾ ಅಂಥೇಳಿ ಲಕ್ಷ್ಮಣನಿಗೆ ಹೇಳ್ತಾನೆ. ಲಕ್ಷ್ಮಣ ಸೀತೆಯನ್ನು ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಇಲ್ಲಿಗೆ ಕರ್ಕೊಂಡು ಬಂದಿ ಅಂತ ಹೇಳಿದಾಗ ಅವನು ಲಕ್ಷ್ಮಣ ರಾಮನ ಒಂದು ನಿರ್ಧಾರವನ್ನು ತಿಳಿಸಿದಾಗ ಆ ಒಂದು ದುಃಖವನ್ನು ತಡೀಲಾರದೆ ಅವಳು ಬಿದ್ದು ಮೂರ್ಛೆ ಹೋಗ್ತಾಳೆ. ಅನಂತರ ತನ್ನನ್ನು ಸಂಭಾಳಿಸ್ಕೊಳ್ತಾಳೆ. ಇವನ್ನ ನೀನು ಹೋಗಪ್ಪ, ಇಲ್ಲದೆ ಹೋದರೆ ರಾಮ ಏನು ತಿಳ್ಕೊಳ್ತಾನೋ, ಬೈಬಹುದು ಅಂತಂದ್ಬಿಟ್ಟು ಕಳಿಸ್ಬಿಡ್ತಾಳೆ. ಒಬ್ಬಳೇ ಇರುವಾಗ ಹೇಗೆ ಸುತ್ತಣ ಪ್ರಕೃತಿಯೂ ಕೂಡ ಅವಳ ದುಃಖದಲ್ಲಿ ಭಾಗಿಯಾಗ್ತವೆ. ಮತ್ತು ವಾಲ್ಮೀಕಿ ಮಹರ್ಷಿ ಬಂದು ಅವಳನ್ನು ಕರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು. ಇಲ್ಲಿ ನೀವು ತಿಳ್ಕೊಳ್ಳುವಂಥದ್ದು ಅನೇಕ ವಿಷಯಗಳಿದ್ದಾವೆ. ಒಂದು, ಜನರ ಗುಂಪು ಅತ್ಯಂತ ಉದ್ವೇಗಗೊಂಡಾಗ ಯಾವ ರೀತಿ ಲಕ್ಷ್ಮಣ ಬಹಳ ವೇಗದಿಂದ ರಥವನ್ನು ಹರಿಸಿಕೊಂಡು ಹೋಗ್ತಾನೆ ಅನ್ನುವಂಥದ್ದು. ಆ ನಂತರ ಅವನಿಗೆ ಆ ಒಂದು ಸೀತೆಯನ್ನು ಬಿಟ್ಟಿದ್ದಾನೆ ರಾಮ ಅಂತ ಹೇಳಲಿಕ್ಕೆ ಎಷ್ಟು ಸಂಕೋಚ ಆಗುತ್ತೆ, ಎಷ್ಟು ದುಃಖ ಆಗುತ್ತೆ. ಅವನು ಹೇಳ್ತಾನೆ. ಹೇಳಿಬಿಟ್ಟು ಬಹಳ ದುಃಖ ಪಡ್ತಾನೆ. ಅವಳು ಮೂರ್ಛೆ ಹೋದಾಗೆಲ್ಲ ಒಂದು ಅವನಿಗೆ ಶೈತ್ಯೋಪಚಾರ ಮಾಡುವಂಥದ್ದು ಮುಂತಾದವೆಲ್ಲ. ಆಮೇಲೆ ಸೀತೆ ಮೊದಲು ದುಃಖದಿಂದ ಮೂರ್ಛೆ ಹೋದ್ರೂ ಕೂಡ ಆ ಅಪಾರವಾದ ದುಃಖವನ್ನು ಯಾವ ರೀತಿ ತಡ್ಕೊಂಡ್ಲು, ಯಾವ ರೀತಿ ಲಕ್ಷ್ಮಣನ ಬಗ್ಗೆ ಯೋಚನೆ ಮಾಡಿ ರಾಮ ನಿನಗೆ ಏನಾದರೂ ಹೇಳಬಹುದು, ಅದರಿಂದ ತಕ್ಷಣ ಹೊರಟೋಗು ನೀನು ಅಂತ ಅವನ್ನ ಕಳಿಸುವಂಥದ್ದು. ಲಕ್ಷ್ಮಣನು ಕೂಡ ಮತ್ತೇನು ಮಾಡಬಹುದು ಅಂತ ತಿಳಿದೇನೆ ಎಲ್ಲ ದೇವತೆಗಳಿಗೂ, ವನದೇವತೆಗಳಿಗೆ, ಸುತ್ತ ಇರುವಂಥ ಪ್ರಾಣಿ ಪಕ್ಷಿಗಳಿಗೆಲ್ಲ ಸೀತೆಯನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳುವಂಥದ್ದು, ಭೂಮಿಗೆ ಹೇಳುವಂಥದ್ದು ಎಲ್ಲ ಹೇಳಿ ಅವನು ಹೊರಟು ಹೋಗುವಂಥದ್ದು. ಮತ್ತೆ ಈ ರೀತಿ ಆಗೋಯ್ತಲ್ಲ, ಎಲ್ಲ ಇದ್ದೂ ಈ ಒಂದು ಅವಸ್ಥೆ ಬಂತಲ್ಲ ಅಂತ ಅವಳು ದುಃಖ ಪಡೋದು. ವಾಲ್ಮೀಕಿ ಅಲ್ಲಿಗೆ ಬಂದು ಕರ್ಕೊಂಡು ಹೋಗೋದು. ಇವೆಲ್ಲ ಬಹಳ ಚೆನ್ನಾಗಿದ್ದಾವೆ. ಮೊದಲನೇ ಪದ್ಯವನ್ನು ನೋಡಿ. ಈ ಪದ್ಯ ಬೇರೆ ಹಳಗನ್ನಡ ಪದ್ಯಗಳ ತರಹನೇ ಪದ ವಿಭಾಗ ಮಾಡಿ ನಿಮಗೆ ಕಳಿಸುತ್ತೆ. ಮತ್ತು ಅದರಲ್ಲಿ ಕಠಿಣ ಪದಗಳ ಅರ್ಥ ಇರುತ್ತೆ, ಮತ್ತು ಸಾರಾಂಶ ಇರುತ್ತೆ, ಮತ್ತು ಪ್ರಶ್ನೆ ಉತ್ತರನೂ ಕೂಡ ಯಾವ ರೀತಿ ಬರೀಬೇಕು ಅಂತಂದ್ಬಿಟ್ಟು ನಿಮಗೆ ತಿಳಿಸಲಾಗುತ್ತೆ. ಆದರೆ ಅದನ್ನು ನೋಡಿ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿಯೇ ಆಗಿದೆ. ನಿಮಗೆ ಏನು ಸಂದೇಹ ಬಂದರೂ ಅದನ್ನೆಲ್ಲ ಪರಿಹರಿಸ್ತೀವಿ, ಅದನ್ನು ಗಮನಿಸ್ಕೊಳ್ಳಿ. ಬಹಳ ಸುಲಭವಾಗಿ ನಿಮಗೆ ಪದವಿಭಾಗ ಮಾಡಿ ಕಠಿಣ ಪದಗಳ ಅರ್ಥ, ಸಾರಾಂಶ ಎಲ್ಲ ಕೊಟ್ಟಿರುವಂಥ ಒಂದು ಪಾಠವನ್ನು ನಿಮ್ಗೆ ಕಳಿಸೋದ್ರಿಂದ ಬಹಳ ಸುಲಭವಾಗಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಬಹುದು. ಮೊದಲನೇ ಪದ್ಯವನ್ನು ನೋಡಿ. ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನ್ ಅಂಗನೆಯನ್ ಉಳಿದನ್ ಅಹಹ ಎಂದು ಅಡಿಗಡಿಗೆ ತಲೆಗೊಡುಹುವಂತೆ ಇರಲ್ಕೆ. ಪರಮದಾರುಣಂ ಆಯ್ತು ಇದು ಎಂದು ಅಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತ ಇರೆ ಪರಿಸಿದಂ ಕಾಡ ಬಟ್ಟೆಗೊಂಡು ಅನಿಲ ವೇಗದಿಂದ ಆ ರಥವನು. ಅರಸ ಕೇಳು ಜನಮೇಜಯನೇ ಕೇಳು. ಸೌಮಿತ್ರಿ, ಸುಮಿತ್ರೆಯ ಮಗ ಸೌಮಿತ್ರಿ. ವೈದೇಹಿ ಎಂಕೊಂಡು, ವೈದೇಹಿ ಅಂದರೆ ವಿದೇಹ ರಾಜಕುಮಾರಿ ಸೀತೆ, ಅವಳನ್ನು
ಕರೆದುಕೊಂಡು ತೆರಳುವ ರಥಾಗ್ರದೊಳ್, ಹೋಗ್ತಾ ಇರುವಂಥ ರಥದ ಅಗ್ರಭಾಗದಲ್ಲಿ ಇರುವಂಥ ಚಲಿಸುವ ಪತಾಕೆ, ಪಟಪಟ ಅಂತ ಬಡ್ಕೊಳ್ತಿರುವಂಥ ಪತಾಕೆ, ರಘುವರನ್ ಅಂಗನೆಯನ್ ಉಳಿದನ್ ಅಹಹ ಎಂದು ಅಡಿಗಡಿಗೆ ತಲೆಗೊಡುಹುವಂತೆ ಇರಲ್ಕೆ. ಆ ಬಾವುಟ ಪಟಪಟ ಅಂತ ಬಡ್ಕೊಳ್ಳೋದು ಯಾವ ರೀತಿ ಇದೆ ಅಂತಂದರೆ, ರಘುವರನ್, ರಘುವಂಶದ ವರ ಅಂತಂದರೆ ಶ್ರೇಷ್ಠ, ರಘುವಂಶದ ಶ್ರೇಷ್ಠ ಯಾರು? ರಾಮ. ಅಂಗನೆಯನ್, ಅಂಗನೆ ಅಂತಂದರೆ ಹೆಂಡತಿ, ಇಲ್ಲಿ ಸೀತೆ. ಉಳಿದನ್, ಬಿಟ್ಟುಬಿಟ್ಟ. ಆಹಾಹ ಅಯ್ಯೋ ಎಂದು ಅಡಿಗಡಿಗೆ ಬಾರಿ ಬಾರಿಗೂ ತಲೆಗಡುಹುವಂತೆ, ತಲೆಗಡುಹು ತಲೆಯನ್ನು ಕೊಡುತ್ತಾ ಇರೋ ಹಾಗೆ, ತಲೆಯನ್ನು ಅಲ್ಲಾಡಿಸ್ತಾ ಇರೋ ಹಾಗೆ ಆ ಪತಾಕೆ ಅಲ್ಲಾಡ್ತಾ ಇದೆ ಅಂತ ನೋಡಿ. ಸೀತೆಯ ದುಃಖದಲ್ಲಿ ಎಲ್ಲ ಸುತ್ತ ಇರುವಂಥ ಎಲ್ಲ ಪ್ರಕೃತಿ, ಎಲ್ಲ ವಸ್ತುಗಳು ಎಲ್ಲದನ್ನು ಕೂಡ ಭಾಗಿಯಾಗುವಂಥದ್ದು. ಇನ್ನೊಂದು ವಿಶೇಷ ಅಂತಂದರೆ, ಸೀತೆಗೆ ಮಾತ್ರ ಗೊತ್ತಿಲ್ಲ, ಬೇರೆ ಎಲ್ರಿಗೂ ಗೊತ್ತಿದೆ ರಾಮ ಸೀತೆಯನ್ನು ಬಿಟ್ಟಿದ್ದಾನೆ ಅನ್ನುವಂಥದ್ದು. ಸೀತೆಗೆ ಏನೂ ಗೊತ್ತಿಲ್ಲದೇನೆ ಓ ತಾಪಸರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ಬಿಟ್ಟು ಸುತ್ತಮುತ್ತ ನೋಡ್ತಾ ಇದ್ದಾಳೆ. ಆದರೆ ಸೀತೆಯನ್ನು ಕಂಡಂತಹ ಜನದ ಗುಂಪು ಯಾವ ರೀತಿ ವರ್ತಿಸುತ್ತೆ ಅದನ್ನು ನೋಡಿ. ಪರಮದಾರುಣಂ ಆಯಿತು, ಅತ್ಯಂತ ದುಃಖಕರವಾಯಿತು ಇದು ಎಂದು ಅಯೋಧ್ಯಾಪುರದ ನೆರವಿಯ ಜನಂ, ಗುಂಪುಗೂಡಿದಂಥ ಜನರು ಗುಜುಗುಜಿಸಿ, ಅವರಲ್ಲೇ ಗುಜುಗುಜಿಸಿ ಮಾತಾಡ್ತಾ ಇದ್ದಾರೆ. ಮನದಿ ಕರಗಿ, ಅವರ ಮನಸ್ಸು ಪೂರ್ತಿಯಾಗಿ ಸೀತೆಯ ಸ್ಥಿತಿಗೆ ಕರಗಿ ಹೋಗಿದೆ. ಕಾತರಿಸುತ್ತಾ ಇರೇ, ಮುಂದೇನಾಗುತ್ತೋ ಅಂತ ಉದ್ವೇಗಗೊಂಡಿರುವಾಗ, ಪರಿಸಿದಂ, ಅದನ್ನು ಕೊನೆಯಲ್ಲಿ ಹಾಕ್ಕೊಳ್ಬೋದು, ಕಾಡ ಬಟ್ಟೆಗೊಂಡು ಅನಿಲ ವೇಗದಿಂದ ಆ ರಥವನು, ಕಾಡ ಬಟ್ಟೆಗೊಂಡು, ಬಟ್ಟೆ ಅಂತಂದರೆ ದಾರಿ, ಕಾಡಿನ ದಾರಿಯನ್ನು ಕೈಗೊಂಡು ಅನಿಲ ವೇಗದಿಂದ, ವಾಯುವೇಗದಿಂದ ಆ ರಥವನ್ನು ಪರಿಸಿದಂ, ಮುಂದಕ್ಕೆ ಬಿಟ್ಟ. ಈಗ ಅಲ್ಲಿರುವಂಥ ಕಠಿಣ ಪದಗಳ ಅರ್ಥವನ್ನು ನೋಡಿ. ಸೌಮಿತ್ರಿ ಅಂದರೆ ಲಕ್ಷ್ಮಣ, ಪತಾಕೆ ಬಾವುಟ, ಧ್ವಜ ನೆರವಿ ಗುಂಪು, ಪರಿಸು ಮುನ್ನಡೆಸು, ಕಾಳ್ಬಟ್ಟೆ ಕಾಡು ದಾರಿ. ಸಾರಾಂಶವನ್ನು ನೋಡಿ. ರಾಜನೇ, ಲಕ್ಷ್ಮಣನು ಸೀತೆಯನ್ನು ಕರೆದೊಯ್ಯುವ ರಥದ ಮೇಲಿನ ಪತಾಕೆಯು ಸೀತೆಯನ್ನು ರಾಮನು ಬಿಟ್ಟನಲ್ಲ, ಅಯ್ಯೋ ಅಯ್ಯೋ ಎಂದು ಬಾರಿ ಬಾರಿಗೂ ತಲೆ ಅಲ್ಲಾಡಿಸುವಂತೆ ಅಲ್ಲಾಡುತ್ತಿತ್ತು. ಇದು ತುಂಬ ದುಃಖಕರ ಎಂದು ಅಯೋಧ್ಯೆಯ ಜನರ ಗುಂಪು ಮನಸ್ಸು ಕರಗಿ ಗದ್ದಲ ಮಾಡುತ್ತಿರುವಾಗ, ಲಕ್ಷ್ಮಣನು ರಥವನ್ನು ವಾಯುವೇಗದಿಂದ ಕಾಡು ದಾರಿಯಲ್ಲಿ ಓಡಿಸಿದನು. ಮಧ್ಯೆ ಎಲ್ಲೂ ನಿಲ್ಲಿಲ್ಲ. ನಿಂತರೆ ಗೊತ್ತಾಗ್ಬಿಡುತ್ತೆ ಯಾಕೆ ದುಃಖ ಪಡ್ತಾ ಇದ್ದಾರೆ ಈ ಜನಗಳೆಲ್ಲ, ಏನು ಅಂತ ಹೇಳಿದ್ರೆ ಕೇಳ್ತಾಳೆ. ಅವಾಗ ಹೇಳಬೇಕಾಗತ್ತೆ, ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ, ಕಾಡಿನ ಕಡೆಗೆ ಹೋಗ್ಲಿಕ್ಕಾಗಲ್ಲ. ಎರಡನೇ ಪದ್ಯವನ್ನು ನೋಡಿ. ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು, ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ ಮಿಂದು, ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸುಸುಯ್ದು ಚಿಂತಿಸುತ್ತೆ, ಮುಂದಳೆದ ಉಗ್ರ ಮೃಗ ಪಕ್ಷಿಗಣದಿಂದ ಘೂರ್ಮಿಸುವ ಹಳುವಮಂ ಪೊಕ್ಕನ್ ಅಡಿ ಇಡುವಡೆ ಅಸದಳಂ ಎಂಬ ಕರ್ಕಶದ ಮಾರ್ಗದಿಂದ. ದಾರಿಯಲ್ಲಿ ಗಂಗೆ ಆದಮೇಲೆ ಕಾಡು, ಗಂಗೆ ಈಚೆಗೆ ಅಯೋಧ್ಯೆ. ಆದ್ದರಿಂದ ಗಂಗಾ ನದಿ ಬಂದ ತಕ್ಷಣ ಏನು ಮಾಡ್ತಾನೆ, ಇಳಿದು ರಥದಿಂದ ಇಳ್ದ, ಮಂದಾಕಿನಿಗೆ ಪೊಡಮಟ್ಟು, ಗಂಗೆಗೆ ನಮಸ್ಕಾರ ಮಾಡ್ದ, ಪೊಡಮಟ್ಟು ನಮಸ್ಕಾರ ಮಾಡೋದು. ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು, ನಾವಿಕರು ನಾವೆಯನ್ನೇ ಇಟ್ಕೊಂಡಿರ್ತಾರೆ, ಆ ನಾವಿಕರೊಡನೆ ನಾವೆಯಲ್ಲಿ ದೋಣಿಯಲ್ಲಿ ಗಂಗೆಯಂ ಕಳೆದು, ಗಂಗೆಯನ್ನು ದಾಟಿ, ನಿರ್ಮಲ ತೀರ್ಥದೊಳ್, ಗಂಗೆಯ ನಿರ್ಮಲವಾದ ಜಲದಲ್ಲಿ ಮಿಂದು ಸ್ನಾನ ಮಾಡಿ, ಸೌಮಿತ್ರಿ ಮತ್ತು ಭೂಜಾತೆ ಸಹಿತ, ಸೌಮಿತ್ರಿ ಲಕ್ಷ್ಮಣ ಮತ್ತು ಭೂಜಾತೆ ಸೀತೆ ಅವಳ ಜೊತೆಯಲ್ಲಿ ಸ್ನಾನ ಮಾಡಿ ಮುಂದುವರಿತಾನೆ. ಒಳಗೊಳಗೆ ಮರುಗಿ ಬಿಸುಸೈದು ಚಿಂತಿಸುತ್ತೆ. ಲಕ್ಷ್ಮಣ ಒಳಗೊಳಗೆ ಮರುಗಿ ಅಂತಂದರೆ ದುಃಖಪಟ್ಟು, ಬಿಸುಸುಯ್ದು ನಿಟ್ಟುಸಿರು ಬಿಡುತ್ತಾ ಚಿಂತೆ ಮಾಡ್ತಾ, ಹೇಗೆ ಬಿಟ್ಟು ಹೋಗಲಿ ಪಾಪ, ಹೇಗೆ ಈ ವಿಚಾರವನ್ನು ತಿಳಿಸ್ಲಿ ಅನ್ನುವಂಥದ್ದು. ಮುಂದೆ ಬಂದಂಥ ಉಗ್ರ ಮೃಗ ಪಕ್ಷಿಗಣದಿಂದ ಘೂರ್ಮಿಸುವ, ಉಗ್ರ ಅತ್ಯಂತ ಕ್ರೂರ ಮೃಗಗಳು ಮತ್ತು ಪಕ್ಷಿಗಳು, ಅವುಗಳ ಗಣ ಅಂತಂದರೆ ಗುಂಪುಗಳಿಂದ
ಘೂರ್ಮಿಸುವ, ಘೂರ್ಮಿಸುವ ಅಂತಂದರೆ ಗರ್ಜಿಸುತ್ತಾ ಇರುವಂಥ ಆ ಕಾಡಿನ ಧ್ವನಿ, ತುಂಬ ಭಯ ಹುಟ್ಟಿಸುವ ಹಾಗೆ ಇರುವಂಥ ಧ್ವನಿಗಳು. ಹಳುವಮಂ, ಹಳುವು ಅಂತಂದರೆ ಪೊದೆ ಅಂತಲೂ ಅರ್ಥ ಇದೆ, ಆದರೆ ಇಲ್ಲಿ ನಾವು ಕಾಡು ಅಂತ ಇಟ್ಕೊಳ್ಬೇಕು. ಹಳುವಮಂ, ಕಾಡನ್ನು ಪೊಕ್ಕನ್, ಕಾಡಿನೊಳಗೆ ಹೋದ. ಅಡಿ ಇಡುವಡೆ ಅಸದಳಂ, ಒಂದು ಮುಂದಕ್ಕೆ ಒಂದು ಹೆಜ್ಜೆ ಇಡ್ಲಿಕ್ಕೂ ಅಸದಳ, ಅತ್ಯಂತ ಕಷ್ಟ ಎಂಬ ಆ ರೀತಿ ಇರುವ ಕರ್ಕಶದ ಮಾರ್ಗದಿಂದ. ಇಲ್ಲಿ ಕರ್ಕಶ ಅಂತಂದರೆ ಅತ್ಯಂತ ಕಠಿಣವಾದ ದಾರಿ, ಮಾರ್ಗ, ದಾರಿ, ಕಠಿಣವಾದ ಮಾರ್ಗದಿಂದ. ಅಂದರೆ ಕಾಡಿನಲ್ಲಿ ದಾರಿ ಎಲ್ಲಿರುತ್ತೆ, ಇವರೇ ದಾರಿ ಮಾಡ್ಕೊಂಡು ಹೋಗಬೇಕು. ಬಾರಿ ಬಾರಿಗೂ ಬಳ್ಳಿಗಳು ಅದು ಇದು ಎಲ್ಲ ಮರಗಳು ಎಲ್ಲ ಸಿಗ್ತವೆ. ಅದರಿಂದಾಗಿ ಇವರೇ ನುಸ್ಕೊಂಡು ಅಲ್ಲೇನೋ ಮಾಡಿಕೊಂಡು ದಾರಿ ಮಾಡ್ಕೊಂಡು ಹೋಗಬೇಕು. ಆ ರೀತಿ ಹೋಗ್ತಾ ಇದ್ದ. ಇದರ ಕಠಿಣ ಪದಗಳನ್ನು ನೋಡಿ. ಮಂದಾಕಿನಿ ಗಂಗಾ ನದಿ, ಪೊಡಮಡು ನಮಸ್ಕರಿಸು, ನಾವೇ ದೋಣಿ, ಘೂರ್ಮಿಸು ಗರ್ಜಿಸು, ಹಳು ಕಾಡು, ಕರ್ಕಶ ಮಾರ್ಗ ಕಠಿಣವಾದ ದಾರಿ. ಸಾರಾಂಶ: ಲಕ್ಷ್ಮಣನು ಗಂಗೆಯ ದಡದಲ್ಲಿ ರಥದಿಂದ ಇಳಿದು ನದಿಗೆ ನಮಸ್ಕರಿಸಿ ದೋಣಿಯಲ್ಲಿ ಆಚೆ ದಡ ಸೇರಿ ಸ್ನಾನ ಮಾಡಿ ಮನಸ್ಸಿನೊಳಗೆ ದುಃಖದಿಂದ ನಿಟ್ಟುಸಿರಿಟ್ಟು ಕ್ರೂರ ಮೃಗ ಪಕ್ಷಿಗಳ ಗರ್ಜನೆಯಿಂದ ಕೂಡಿದ ಕಾಲಿಡಲೂ ಅಸಾಧ್ಯ ಎನ್ನಿಸುವ ಕಠಿಣವಾದ ಮಾರ್ಗದಿಂದ ಸೀತೆಯ ಜೊತೆಗೆ ಕಾಡನ್ನು ಹೊಕ್ಕನು. ಈಗ 3ನೇ ಪದ್ಯವನ್ನು ನೋಡೋಣ. 3ನೇ ಪದ್ಯ ಸ್ವಲ್ಪ ಕಷ್ಟ ಇದೆ. ಇದು ಸ್ವಲ್ಪ ವಿಶಿಷ್ಟವಾದ ಅಲಂಕಾರವನ್ನು ಇಲ್ಲಿ ತಂದಿಯಾನೆ. ಶ್ಲೇಷಯುಕ್ತ ಕ್ರಮೋಪಾಲಂಕಾರ ಅಂತ ಇದಕ್ಕೆ ಹೆಸರು. ಇಲ್ಲಿರುವಂಥದ್ದೇನು ಒಂಥರ ಗಣಿತದ ತರಹ. ಅಂದರೆ ಇಲ್ಲಿ 2 ಅಂತೆ ಪದಗಳನ್ನೆಲ್ಲ ಒಟ್ಟಿಗೆ ಬರೆದಿದ್ದೀನಿ ನೋಡಿ. ಮೊದಲಿನ 2 ಸಾಲು ಅಂತೆ ಪದಗಳಿರುವಂಥದ್ದನ್ನು, ಆಮೇಲೆ ಉಳಿದ ಪದಗಳನ್ನು ಬರೆದೀನಿ, ಮತ್ತೆ ಅಂತೆ ಪದಗಳು ಮತ್ತು ಉಳಿದಿದ್ದು. ನಾನೊಂದು ಸಲ ಓದ್ತೀನಿ ನೋಡಿ. ಇರುಳಂತೆ ಪಗಲಂತೆ ಮಖದಂತೆ ದಿವದಂತೆ ವರಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿಣುತ ಶಿವ ಆವಾಸಂ ಆಗಿ ಧುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರಪುಂಡರೀಕ ವಿದ್ರುಮ ವೃಕ್ಷಮಯದೊಳ್ ಇಡಿದು ಇರುತ ಇರ್ದುದು ಆ ಮಹಾಟವಿ ಜಾನಕಿಯ ಕಣ್ಣಿಗೆ ಘೋರತರಮಾಗಿ ಮುಂದೆ. ಜಾನಕಿ ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದಾಳೆ. ಅಲ್ಲಿ ಸುತ್ತಮುತ್ತ ಇರುವಂಥ ಪಕ್ಷಿ ಪ್ರಾಣಿಗಳು ಮತ್ತು ಹುಲ್ಲು ಮೊದಲಾದವು ಎಷ್ಟು ಘೋರವಾಗಿದ್ದುವು ಅದನ್ನು ಹೇಳ್ತಾರೆ. ಆ ಮಹಾಟವಿ, ಆ ಮಹಾ ಅರಣ್ಯ ಜಾನಕಿಯ ಕಣ್ಣಿಗೆ ಘೋರತರಮಾಗಿ ಮುಂದೆ ಇರಿದುದು. ಜಾನಕಿಯ ಕಣ್ಣಿಗೆ ಅತ್ಯಂತ ಭಯಂಕರವಾಗಿ ಮುಂದೆ ಇತ್ತು. ತನ್ನ ಮುಂದೆ ಕಾಡೇ ಇರುವಂಥದ್ದು, ಹಿಂದೂ ಕಾಡು, ಎಲ್ಲ ಕಡೆನೂ ಕಾಡು, ಅದು ಎಷ್ಟು ಘೋರವಾಗಿತ್ತು, ಹೆದರಿಸುವ ಹಾಗಿತ್ತು ಅಂತ. ಅದನ್ನು ಹಾಗೆ ಓದಿದರೆ ನಿಮಗೆ ಮೇಲಿನ ಪದ್ಯಗಳನ್ನು ಓದಿದ ಹಾಗೆ ಓದಿದರೆ ಸ್ವಲ್ಪನೂ ಕೂಡ ಅರ್ಥ ಆಗಲ್ಲ. ಅದನ್ನು ಓದುವಂಥ ವಿಶಿಷ್ಟವಾದ ಕ್ರಮ ಇದೆ. ಆಮೇಲೆ 2ನೇ ಸಾಲಿನಲ್ಲಿರುವಂಥ ಪದಗಳಿಗೆ 2 ಅರ್ಥಗಳಿದ್ದಾವೆ. ಮೊದಲಿನ ಸಾಲಿನ ಪದ ಒಂದು ಕಾಡಿಗೆ ಹೋಲಿಸಿರುವಂಥದ್ದು, ಆ ಥರ. ಈಗ ಉದಾಹರಣೆಗೆ ನೋಡಿ, ಇರುಳಂತೆ ಅಂತ ಇದೆ. ಇರುಳು ಅಂತಂದರೆ ರಾತ್ರಿ. ರಾತ್ರಿ ಯಾವಾಗ ಶೋಭಾಯಮಾನವಾಗಿರೋದು? ಸೋಮ ಅಥವಾ ಚಂದ್ರ ಇರುವಂಥ ರಾತ್ರಿಯ ಹಾಗೆ. ಇಲ್ಲಿ ಯಾವ ರೀತಿ ಇದೆ? ಸೋಮ ಅನ್ನೋದಕ್ಕೆ 2 ಅರ್ಥ ಇದೆ. ನಿರುತ ಅಂತಂದರೆ ನಿರಂತರ ಅಂತ, ಯಾವಾಗಲೂ ಅಂತ. ಯಾವಾಗಲೂ ರಾತ್ರಿ, ಚಂದ್ರ ಇರುವಂಥ ರಾತ್ರಿ ಶೋಭಾಯಮಾನವಾಗಿರುತ್ತೆ. ಈ ಕಾಡಿನಲ್ಲಿ ಸೋಮಲತೆಗಳು ಆ ರೀತಿ ಯಾವಾಗಲೂ ಕೂಡ ಸಿಕ್ಕುವ ಹಾಗೆ ಇದ್ವು. ಕಾಡಿನಲ್ಲಿ ಸೋಮಲತೆಗಳು ಯಾವ ರೀತಿ ಇದ್ವು? ರಾತ್ರಿಯಲ್ಲಿ ಚಂದ್ರ ಶೋಭಾಯಮಾನವಾಗಿ ಇರೋ ಹಾಗೆ ಇದ್ವು. ಆಮೇಲೆ ಅರ್ಕ ಅಂತ ಇದೆ ನೋಡಿ. ಅರ್ಕ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ಸೂರ್ಯ. ಸೂರ್ಯ ಹಗಲು ಅಂತ ಅನ್ನೋದನ್ನು ತಗೊಂಡಾಗ ಸೂರ್ಯ ಆಗುತ್ತೆ. ಕಾಡು ಅಂತ ತಗೊಂಡಾಗ 2ನೇ ಅರ್ಥ ಎಕ್ಕದ ಗಿಡ. ಹಗಲಿನಲ್ಲಿ ಸೂರ್ಯ ಹೇಗೆ ಶೋಭಿಸುತ್ತಿದ್ನೋ ಆ ಕಾಡಿನಲ್ಲಿ ಎಕ್ಕದ ಗಿಡಗಳು ಶೋಭಿಸುತ್ತಾ ಇದ್ವು. ಆಮೇಲೆ ಮಖ, ಮುಖ ಅಲ್ಲ ಮಖ, ಅದನ್ನು ಗಮನಿಸಿ. ಮಖ ಅಂತಂದರೆ ಯಜ್ಞ. ಯಜ್ಞದಲ್ಲಿ ಪ್ರಧಾನವಾಗಿರುವಂಥದ್ದು ಅಗ್ನಿ.
ಶಿಖಿ ಅಂತಂದರೆ ಅಗ್ನಿ. ಯಜ್ಞದಲ್ಲಿ ಅಗ್ನಿ ಯಾವ ರೀತಿ ಶೋಭಿಸ್ತಾ ಇರುತ್ತೋ, ಯಾವ ರೀತಿ ಅದಕ್ಕೊಂದು ಅಲಂಕಾರಪ್ರಾಯವಾಗಿರುತ್ತೋ, ಅದೇ ರೀತಿ ಈ ಕಾಡಿನಲ್ಲಿ ಶಿಖಿ ಅಂತಂದರೆ ಇನ್ನೊಂದು ಅರ್ಥ ಏನು, ಒಂದರ್ಥ ಅಗ್ನಿ, ಇನ್ನೊಂದು ಅರ್ಥ ಶಿಖಿ ಅಂತಂದರೆ ನವಿಲು. ನವಿಲುಗಳು ಈ ಕಾಡಿನಲ್ಲಿ ಇದ್ವು. ಆಮೇಲೆ ದಿವ ಅಂತಂದರೆ ಸ್ವರ್ಗ. ಸ್ವರ್ಗದಲ್ಲಿ ಸಹಸ್ರಾಕ್ಷ ಇಂದ್ರ ಹೇಗೆ ಶೋಭಾಯಮಾನವಾಗಿರ್ತಾನೋ, ಈ ಕಾಡಿನಲ್ಲಿ ಸಹಸ್ರಾಕ್ಷ ಅಂತಂದರೆ ಎರಡನೇ ಅರ್ಥ ನವಿಲುಗಳು ಆ ರೀತಿ ಶೋಭಿಸ್ತಾ ಇದ್ವು. ವರ ಅಂತಂದರೆ ಶ್ರೇಷ್ಠವಾದ. ಪಯೋನಿಧಿ ಅಂತಂದರೆ, ಪಯ ಅಂತಂದರೆ ಹಾಲು, ಪಯೋನಿಧಿ ಹಾಲಿನ ಸಮುದ್ರ, ಕ್ಷೀರ ಸಮುದ್ರ. ಕ್ಷೀರ ಸಮುದ್ರದಲ್ಲಿ ಹೇಗೆ ಹರಿ ಅನ್ನೋದಕ್ಕೆ 28 ಅರ್ಥಗಳಿದ್ದಾವೆ. ಅದರಲ್ಲಿ ವಿಷ್ಣು ಅಂತ, ವಿಷ್ಣು ಹೇಗೆ ಶ್ರೇಷ್ಠವಾದ ಕ್ಷೀರ ಸಮುದ್ರದಲ್ಲಿ ಶೋಭಿಸ್ತಾ ಇದ್ನೋ, ಅದೇ ರೀತಿ ಈ ಕಾಡಿನಲ್ಲಿ ಹರಿ ಅಂತಂದರೆ ಸಿಂಹ ಅನ್ನುವಂಥ ಒಂದು ಅರ್ಥ ಇದೆ. ಈ ಕಾಡಿನಲ್ಲಿ ಸಿಂಹಗಳು ಆ ರೀತಿ ಶೋಭಾಯಮಾನವಾಗಿದ್ವು. ಕೈಲಾಸಗಿರಿ, ಕೈಲಾಸ ಪರ್ವತ, ಅದರಲ್ಲಿ ಶಿವನ ಆವಾಸ. ಶಿವ ಅಂತಂದರೆ ಶಂಕರ ಅನ್ನುವಂಥ ಅರ್ಥ. ಶಂಕರನು ಈಶ್ವರ ಕೈಲಾಸಗಿರಿಯಲ್ಲಿ ಯಾವ ರೀತಿ ಶೋಭಿಸ್ತಾ ಇದ್ನೋ, ಅದೇ ರೀತಿ ನುತ ಅಂತಂದರೆ ಸ್ತುತಿಸಲ್ಪಡೋದು ಅಂತ, ಹೊಗಳುವಂಥದ್ದು. ಶಿವನಿಗೆ ಹೊಗಳಿಕೆ ಅದು. ಇಲ್ಲೇನೋ ಹೊಗಳುವಾಗೇನೋ ತುಂಬ ಗಟ್ಟಿಯಾದ ಧ್ವನಿಯಲ್ಲೇ ಹೊಗಳ್ತಾರಲ್ಲ, ಅದೇ ರೀತಿ ಇಲ್ಲಿ ಶಿವ ಅಂತಂದರೆ ಮುಳ್ಳು ಅನ್ನುವಂಥ ಅರ್ಥ ಇದೆ. ಮುಳ್ಳು ಕಾಲಿಗೆ ಚುಚ್ಚಿದ್ರೇನು ಬಾಯಿ ಬಡ್ಕೊಳ್ತಾರಲ್ವಾ, ಆ ರೀತಿ ಬಾಯಿ ಬಡ್ಕೊಳ್ಳೋ ಹಾಗೆ ಮಾಡುವಂಥ ಮುಳ್ಳುಗಳು ಅದರ ಆವಾಸ ಆಗಿದೆ. ಇಲ್ಲಿ ಎಲ್ಲೆಲ್ಲಿ ನೋಡಿದರೂ ಮುಳ್ಳು. ಅಲ್ಲೇನೋ ಹುಲಿ ಬರುತ್ತಾ ಅಂತ ನೋಡ್ಬಿಟ್ಟು ಕಾಲೆಲ್ಲರೂ ಇಟ್ಬಿಟ್ರೆ ಮುಳ್ಳಿನ ಮೇಲೆ ಕಾಲು ಇಟ್ಬಿಡ್ತೀರ, ಆ ರೀತಿ ಆಗುತ್ತೆ. ಆ ರೀತಿ ಈ ಕಾಡಿನಲ್ಲಿ ಮುಳ್ಳುಗಳು ಶೋಭಿಸ್ತಾ ಇದ್ವು. ಕೈಲಾಸಗಿರಿಯಲ್ಲಿ ಶಿವ ಸ್ತುತಿಯ ನಡುವೆ ಯಾವ ರೀತಿ ಶೋಭಿಸ್ತಾನೋ, ಅದೇ ರೀತಿ ಆಯ್ ಅಂಥೇಳಿ ಹೇಳುವಂಥ, ತುಂಬ ಗಾಯ ಮಾಡಿ ಆಯ್ ಅಂತ ಅಯ್ಯೋ ಅಂಥೇಳಿ ಕೂಕೊಳ್ಳೋ ಹಾಗೆ ಇರುವಂಥ ಮುಳ್ಳುಗಳು ಅದರ ಆವಾಸ ಸ್ಥಾನವಾಗಿತ್ತು, ವಾಸಸ್ಥಾನವಾಗಿತ್ತು. ಆಮೇಲೆ ಧುರ ಅಂತಂದರೆ ಯುದ್ಧರಂಗ. ಯುದ್ಧರಂಗದಲ್ಲಿ ಬಾಣಗಳು ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದು ಏನಾಗುತ್ತೆ, ಕಾಲಿಗೆ ಚುಚ್ಚಿಕೊಳ್ತವೆ. ಮೊದಲನೇ ಪದ್ಯದಲ್ಲಿ ನೀವು ನೋಡಿದ್ದೀರ, ದುರ್ಯೋಧನ ಹೋಗುವಾಗ ಅಲ್ಲಿ ಕಾಲು ಇಡ್ಲಿಕ್ಕಾಗಲಿಲ್ಲ ಅವನಿಗೆ. ಯಾಕೆ ಅಂತಂದರೆ ಆ ಒಂದು ಆಯುಧಗಳು, ಬಾಣಗಳು, ಅವುಗಳ ಚೂರುಗಳು ಬಿದ್ದುಬಿಟ್ಟು ಎಲ್ಲೂ ಕಾಡಲಿಕ್ಕೆ ಜಾಗನೇ ಇರಲಿಲ್ಲ, ಹೆಣದ ಮೇಲೆ ನಡ್ಕೊಂಡು ಹೋದ ಅಂತ ಬರುತ್ತಲ್ಲ, ಅದೇ ರೀತಿ ಇಲ್ಲಿ ಯುದ್ಧರಂಗದಲ್ಲಿ ಬಾಣಗಳು ಯಾವ ರೀತಿ ಚಲ್ಲಾಪಿಲ್ಲಿಯಾಗಿ ಬಿದ್ದು ಭಯಂಕರವಾಗಿರುತ್ತೋ, ಅದೇ ರೀತಿ ಈ ಕಾಡಿನಲ್ಲಿ ಶರ ಅಂತ ಅನ್ನೋದು ಇನ್ನೊಂದು ಹುಲ್ಲು ಅನ್ನುವಂಥ ಅರ್ಥ ಇದೆ. ಹುಲ್ಲು ಹೇಗೆ ಬಾಣದ ಹಾಗೆ ಇರುತ್ತೆ ಅಂತಂದರೆ, ದರ್ಭೆ ಅಂತ ಇದೆ. ದರ್ಭೆ ಅನ್ನುವಂಥ ಒಂದು ವಿಶಿಷ್ಟ ಜಾತಿಯ ಹುಲ್ಲು. ಅದು ಹೇಗಿರುತ್ತೆ, ಅದರ ಅಂಚೆಲ್ಲ ಒಳ್ಳೆ ತುಂಬ ಶಾರ್ಪಾಗಿರುತ್ತೆ. ಅಕಸ್ಮಾತಾಗಿ ನಿಮ್ಮ ಕೈ ಕಾಲಿಗೆ ತಗುಲಿದರೆ ಗಾಯ ಆಗಿಬಿಡುತ್ತೆ. ತುದಿಯೂ ಅಷ್ಟೇ ತುಂಬ ಚೂಪಾಗಿರುತ್ತೆ. ಶರ ಹುಲ್ಲಿನ ಆವಾಸ ಸ್ಥಾನವಾಗಿತ್ತು. ರಣರಂಗದಲ್ಲಿ ಬಾಣಗಳು ಹೇಗೆ ಚಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಾವೋ, ಅದೇ ರೀತಿ ಈ ಕಾಡಿನಲ್ಲಿ ಹುಲ್ಲುಗಳು ಇದ್ದವು. ಆಮೇಲೆ ಕೊಳ ಅಂತಂದರೆ ಸರೋವರ, ನೀರಿರುವಂಥದ್ದು. ಅದರಲ್ಲಿ ಪುಂಡರೀಕ ಕಮಲ, ಯಾವಾಗಲೂ ಕೊಳದಲ್ಲಿ ತಾವರೆ ಇದ್ದರೆ ಅದನ್ನು ಶೋಭಾಯಮಾನವಾಗಿರುತ್ತೆ. ಈ ಕಾಡಿನಲ್ಲಿ ಪುಂಡರೀಕ ಅಂತಂದರೆ ಹುಲಿಗಳು ಆ ರೀತಿ ಶೋಭಿಸ್ತಾ ಇದ್ವು. ಕಡಲು ಅಂತಂದರೆ ಸಮುದ್ರದಲ್ಲಿ ವಿದ್ರುಮ ಅಂತಂದರೆ ಹವಳನೂ ಅಷ್ಟೇ ಬಳ್ಳಿಯಾಗಿ ಭಾಳ ಜೋರಾಗಿ ಒಂದು ಚೆನ್ನಾಗಿ ಇರುತ್ತೆ. ಅದೇ ರೀತಿ ಈ ಒಂದು ಕಾಡಿನಲ್ಲಿ ವಿದ್ರುಮ ಅಂತಂದರೆ ಮರಗಳು ಆ ರೀತಿ ಶೋಭಾಯಮಾನವಾಗಿದ್ದು. ನಭ ಅಂತಂದರೆ ಆಕಾಶ, ವೃಕ್ಷ ಅಂತಂದರೆ ನಕ್ಷತ್ರ. ಆಕಾಶದಲ್ಲಿ ನಕ್ಷತ್ರಗಳು ಹೇಗೆ ಶೋಭಿಸ್ತಾವೋ ಅದೇ ರೀತಿ ಇಲ್ಲಿ ವೃಕ್ಷ ಅಂತಂದರೆ ಕರಡಿ ಎನ್ನುವಂಥ ಕರಡಿಗಳು ಬೇಕಾದಷ್ಟು ವೃಕ್ಷ ಮಯ ಅಂತಿದೆ ನೋಡಿ. ಮಯ ಅಂತಂದರೆ ವಿಪರೀತ ಇರುವಂಥದ್ದು. ಕರಡಿಗಳು ಬಹಳ ಶೋಭಿಸ್ತಾ ಇದ್ವು. ಹಿಡಿದು ಇರುತ್ತಾ ಇರ್ದುದು, ಇವುಗಳಿಂದ ನಿಬಿಡವಾಗಿ ಹಿಡಿದಿರ್ತದ್ದು ಅಂತ, ಹಿಡಿದು ತುರ್ಕೋದು ಅಂತ ಹೇಳ್ತಾರಲ್ಲ, ಒಂಚೂರು ಜಾಗ ಇದ್ದ ಹಾಗೆ ಆ ರೀತಿ ಆ ಒಂದು ಕಾಡಿನಲ್ಲಿ ಬೇಕಾದಷ್ಟು ಸಂಖ್ಯೆಯಲ್ಲಿ ನಿಬಿಡವಾಗಿ ಇತ್ತು ಆ ಮಹಾಟವಿ, ಆ ಒಂದು ಮಹಾರಣ್ಯ, ದಟ್ಟವಾದ ಅರಣ್ಯ. ಜಾನಕಿಯ ಕಣ್ಣಿಗೆ ಘೋರತರಮಾಗಿ ಮುಂದೆ, ಅತ್ಯಂತ ಭಯಂಕರವಾಗಿ ಜಾನಕಿಯ ಅಥವಾ ಸೀತೆಯ ಕಣ್ಣಿಗೆ
ಆ ಒಂದು ಕಾಡು ಮುಂದೆ ಇತ್ತು. ಕಾಡಿನಲ್ಲಿ ಅವಳು ಯಾವ ರೀತಿ ಹೆದರ್ಕೊಂಡ್ಲು ಅನ್ನುವಂಥದ್ದನ್ನು ನೀವು ನೋಡಬಹುದು. ಈ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಆ ಪದ್ಯ ಅರ್ಥ ಆಗುತ್ತೆ. ಅದನ್ನು ಗಮನಿಸಿ. ಒಳ್ಳೆ ಒಂದು ಗಣಿತದ ಸಮಸ್ಯೆ ಇದ್ದ ಹಾಗಿಲ್ವಾ ಇದು? ಅದನ್ನು ನೋಡ್ಕೊಳ್ಳಿ. ಇದರ ಕಠಿಣ ಪದಗಳ ಅರ್ಥವನ್ನು ನೋಡಿ. ಮಖ ಯಜ್ಞ, ದಿವ ಸ್ವರ್ಗ, ಪಯೋನಿಧಿ ಹಾಲ್ಗಡಲು, ನಿರುತ ನಿರಂತರ ಸತತ, ಸೋಮ ಚಂದ್ರ ಹಾಗೂ ಸೋಮನತೆ, ಅರ್ಕ ಸೂರ್ಯ ಹಾಗೂ ಎಕ್ಕದ ಗಿಡ, ಶಿಖಿ ಅಗ್ನಿ ಮತ್ತು ನವಿಲು, ಸಹಸ್ರಾಕ್ಷ ಇಂದ್ರ ಮತ್ತು ನವಿಲು, ಹರಿ ವಿಷ್ಣು ಸಿಂಹ, ಶಿವ ಶಂಕರ ಮುಳ್ಳು, ಧುರ ಯುದ್ಧ, ನಭ ಆಕಾಶ, ಶರ ಬಾಣ ಮತ್ತು ಹುಲ್ಲು, ಪುಂಡರೀಕ ಕಮಲ ಮತ್ತು ಹುಲಿ, ವಿದ್ರುಮ ಹವಳ ಮತ್ತು ಮರ, ವೃಕ್ಷ ನಕ್ಷತ್ರ ಮತ್ತು ಕರಡಿ. ಸಾರಾಂಶವನ್ನು ಹೇಳ್ತೀನಿ, ಅದನ್ನು ನೋಡಿ. ಆ ಕಾಡಿನಲ್ಲಿ ഇരുಳಿನ ಚಂದ್ರನಂತಹ ಸೋಮಲತೆಗಳು, ಹಗಲಿನ ಸೂರ್ಯನಂತಹ ಎಕ್ಕದ ಗಿಡಗಳು, ಯಜ್ಞದ ಅಗ್ನಿಯಂತೆ ಕಂಗೊಳಿಸುವ ನವಿಲುಗಳು, ಇಂದ್ರನಂತೆ ಸೊಗಸುವ ನವಿಲು, ಹಾಲ್ಗಡಲಿನಲ್ಲಿ ವಾಸಿಸುವ ವಿಷ್ಣುವಿನಂತಹ ಸಿಂಹಗಳು, ಕೈಲಾಸಗಿರಿಯಲ್ಲಿ ಸ್ತುತಿಸಲ್ಪಡುವ ಶಂಕರನಂತಹ ಮುಳ್ಳು. ಆದರೆ ಇಲ್ಲಿ ಮುಳ್ಳು ಅಂತ ಕೊಟ್ಟಿರೋದು ಸ್ವಲ್ಪ ಅಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಆ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ನೀವು ಪರೀಕ್ಷೆಯಲ್ಲಿ ಅದೇ ಅರ್ಥ ಬರೀಬೇಕು. ಅದರಿಂದಾಗಿ ನೀವು ಮುಳ್ಳು ಅಂತ ಇಟ್ಕೊಳ್ಳಿ. ಆದರೆ ಕಿಟ್ಟೆಲ್ ಕೋಶದಲ್ಲಿ ಆ ಮುಳ್ಳು ಅನ್ನುವಂಥ ಅರ್ಥ ಇಲ್ಲ, ನರಿ ಅನ್ನುವಂಥ ಅರ್ಥ ಇದೆ. ನರಿನೂ ಕಾಡಿನ ಪ್ರಾಣಿಯೇ ತಾನೆ, ಅದಿರಲಿ. ಮುಳ್ಳುಗಳು, ಯುದ್ಧದಲ್ಲಿ ಬಾಣಗಳಂತಿರುವ ಹುಲ್ಲು, ಕೊಳದಲ್ಲಿನ ಕಮಲದಂತಹ ಹುಲಿ, ಸಮುದ್ರದ ಹವಳದಂತಹ ಮರಗಳು, ಆಕಾಶದ ನಕ್ಷತ್ರಗಳಂತಹ ಕರಡಿಗಳಿಂದ ಇಡಿಕಿರಿದು ತುಂಬಿದ್ದು ಜಾನಕಿಯ ಕಣ್ಣಿನ ಮುಂದೆ ಅತಿ ಘೋರವಾಗಿ ಕಂಡಿತು. ಯಾವ ರೀತಿ ಆ ಒಂದು ಕಾಡಿದೆ ನೋಡಿ. ಆ ಕಾಡಿನ ಒಂದು ಆ ಕ್ರೂರತೆ ನಿಮಗೆ ಆ ಪದ್ಯವನ್ನು ಓದಿದಾಗ ಅನುಭವಕ್ಕೆ ಬರುತ್ತೆ. ಅದನ್ನು ಗಮನಿಸಿ. ಅರ್ಥನೇ ಆಗಲ್ಲ, ಕಾಡೂ ಕೂಡ ಅರ್ಥ ಆಗಲ್ಲ, ಎಲ್ಲೆಲ್ಲೋ ಏನೇನೋ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಈಗ 4ನೇ ಪದ್ಯವನ್ನು ನೋಡ್ಕೊಳ್ಳಿ. ಈಗ 4ನೇ ಪದ್ಯವನ್ನು ನೋಡಿ. ಅಂಥ ಕಾಡಿನಲ್ಲಿ ಅವಳು ಹೆದರ್ಕೊಂಡು ಇಲ್ಲಿ ಯಾಕೆ ಕರ್ಕೊಂಬಂದಿದೀಯಾ ನೀನು ಅಂಥೇಳಿ ಆ ಒಂದು ಲಕ್ಷ್ಮಣನನ್ನು ಕೇಳುವಂಥದ್ದು. ಅದು 4ನೇ ಪದ್ಯದಲ್ಲಿದೆ. ಲಕ್ಷ್ಮಣನಿಗೆ ಹೇಳಬೇಕು ಅಂತ, ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಈಗ ಜಾನಕಿ ಈ ರೀತಿ ಕೇಳಿದಾಗ, ಸೀತೆ ಆ ರೀತಿ ಕೇಳಿದಾಗ ಲಕ್ಷ್ಮಣನಿಗೆ ಸ್ವಲ್ಪ ಬಾಯಿ ಬರುತ್ತೆ. ನೀನು ಬಿಟ್ಟಿದ್ದಾನೆ ರಾಮ ಅಂತ ಹೇಳೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲಿ ಮುನಿಪೋತ್ತಮರ ಪಾವನದ ವನದ ಎಡೆಗಳು, ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಎಲ್ಲಿ ಸುಹವಿಗಳ ಕಂಪು ಒಗೆದ ಪೊಗೆ ತಳೆದ ಅಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳು, ಅಲ್ಲಿಗೆ ಒಯ್ಯದೆ ದಾರುಣದ ಕಟ್ಟಡವಿಗೆ ಇಲ್ಲಿಗೆ ಏಕೆ ಐತಂದೆ, ಸೌಮಿತ್ರಿ ಹೇಳು ಎಂದು ಜಾನಕಿ ಸುಯ್ದಳು. ಭಾಳ ಸುಲಭವಾಗಿದೆ ನೋಡಿ. ಇಲ್ಲಿ ನಮ್ಗೆ ಗೊತ್ತಾಗುವಂಥದ್ದೇನು ಅಂತಂದರೆ, ಸೀತೆ ಯಾವಾಗಲೂ ತಾನು ಕಾಡು ಮತ್ತು ತಾಪಸರ ಆಶ್ರಮಗಳನ್ನು ನೋಡಬೇಕು ಅಂತನ್ಬಿಟ್ಟು ತನ್ನ ಬಯಕೆಯನ್ನು ಹೇಳಿದಾಳೆ. ಲಕ್ಷ್ಮಣ ಅದನ್ನು ಉಪಯೋಗಿಸ್ಕೊಂಡು ನಿನ್ನ ತಾಪಸಾಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದು ಕಾಡಿನಲ್ಲಿ ಕರ್ಕೊಂಬಂದಿಯಾನೆ ಅಂತ. ಅಲ್ಲಿ ಅವಳಿಗೆ ಬರೀ ಇವೇ ಕಾಣ್ತೆ. ಯಾವುದ್ಯಾವುದು? ಹುಲಿಗಳು, ನವಿಲುಗಳು, ಸಿಂಹಗಳು ಇವೇ ಕಾಣುತ್ತೆ. ಇವೇ ಕಂಡಾಗ ಅವಳು ಹೆದರ್ಕೊಂಡು ಈ ರೀತಿ ಕೇಳ್ತಾಳೆ, ಎಲ್ಲಿ ಮುನಿಪೋತ್ತಮರ ಪಾವನದ ಎಡೆಗಳು, ನೀನು ಹೇಳಿದಂಥ ಮಂಗಳಕರವಾದ ಮುನಿಗಳು ಇರುವಂಥ ಮಂಗಳಕರವಾದಂಥ ಸ್ಥಳಗಳು ಎಲ್ಲಿದ್ದಾವೆ? ಎಡೆ ಅಂತಂದರೆ ಸ್ಥಳ, ಪಾವನದ ಅತ್ಯಂತ ಪವಿತ್ರವಾದ ಎಡೆಗಳು, ವನದ ಎಡೆಗಳು, ಉದ್ಯಾನವನದ ಎಡೆಗಳು. ಎಲ್ಲಿ ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು, ಎಲ್ಲಿ ಸಿದ್ಧರ ಅಂದರೆ ಆಗಲೇ ತಪಸ್ಸನ್ನು ಮಾಡುವವರು ತಾಪಸರು, ಆದರೆ ಸಿದ್ಧಿಯನ್ನು ಪಡೆದವರು ಸಿದ್ಧರು, ಸಿದ್ಧರ ಆಶ್ರಮಗಳ ಮಂಗಳ ಸ್ಥಳಗಳು. ಅಲ್ಲಿ ಹೋದ್ರೇ ನಿಮಗೆ ಮಂಗಳ ಒಳ್ಳೆಯದಾಗುತ್ತೆ. ಎಲ್ಲಿ ಸುಹವಿಗಳ, ಹವಿ ಅಂತಂದರೆ ಹವಿಸ್ಸು, ಮತ್ತು ಇದು ಯಜ್ಞಗೂ ಕೂಡ ಹವಿ ಅಂತ ಹೇಳ್ತಾರೆ. ಸುಹವಿಗಳು ಒಳ್ಳೆಯ ಯಜ್ಞಗಳನ್ನು ಮಾಡ್ತಾ ಇರುವಂಥ ಕಂಪು ಒಗೆದ ಆ ಹವಿಸ್ಸಿನ
ಸುಟ್ಟಾಗ ಅದರಿಂದ ಬರುವಂಥ ಸುವಾಸನೆ, ಕಂಪು ಹೊಗೆದ ಒಳ್ಳೆಯ ವಾಸನೆ ಹೊರಗೆ ಬರ್ತಾ ಇರುವಂಥ ಹೊಗೆ ತಳೆದ ಆ ಹೊಗೆ, ತುಪ್ಪ ಮತ್ತು ಹವಿಸಿನ ಹೊಗೆ ಇರುವಂಥ, ಹೊಗೆ ತಳೆದ ಹೊಗೆಯನ್ನು ಹೊಗೆ ಇರುವಂಥ ಅಗ್ನಿಹೋತ್ರದ ಕುಟೀರಗಳು. ಅಗ್ನಿಹೋತ್ರಕ್ಕಾಗಿ ಕುಟೀರಗಳು ಇರ್ತವೆ. ಆ ಕುಟೀರಗಳು ಎಲ್ಲಿ ನಮ್ಗೆ ಕಾಣ್ತಾ ಇಲ್ವಲ್ಲ, ಆ ಒಂದು ಯಜ್ಞದ ಹೊಗೆ ಬರ್ತಾ ಇಲ್ವಲ್ಲ, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿ, ವೇದ ಪಠಣವನ್ನು ಕೇಳಿ ಕೇಳಿ ಅವಳಿಗೆ ಗೊತ್ತು. ಆ ಒಂದು ವೇದಶಾಸ್ತ್ರ ಧ್ವನಿಗಳು, ವೇದ ಪಠಣದ ಒಂದು ಸದ್ದು ಎಲ್ಲಿ ನನಗೆ ಪರಿಚಿತ. ಅದು ನನಗೂ ತಾಪಸಿಗಳು ಇರ್ತಾರೆ ಅಂತಂದರೆ ಅಲ್ಲಿ ವೇದ ಪಠಣ ಆಗುತ್ತೆ. ಅಲ್ಲಿಯ ಜಾಗ ಎಲ್ಲಿ, ಈ ಕಾಡಿನಲ್ಲಿ ಎಲ್ಲೂ ಕಾಣ್ತಾ ಇಲ್ವಲ್ಲ, ಅಲ್ಲಿಗೆ ಒಯ್ಯದೆ, ಇವೆಲ್ಲ ಇರುವಂಥ ತಾಪಸಾಶ್ರಮಕ್ಕೆ ಒಯ್ಯದೆ ದಾರುಣದ ಅತಿ ಭಯಂಕರವಾದ ಕಟ್ಟಡವಿಗೆ, ಕಡು ಅಡವಿ ಕಟ್ಟಡವಿ, ಅತ್ಯಂತ ದಟ್ಟವಾದ ಕಾಡಿಗೆ ಇಲ್ಲಿಗೆ ಏಕೆ ತಂದೆ, ಇಲ್ಲಿಗೆ ಏಕೆ ನನ್ನನ್ನು ಕರ್ಕೊಂಡು ಬಂದೆ ತಂದೆ ಸೌಮಿತ್ರಿ ಹೇಳು, ಅಪ್ಪ ಲಕ್ಷ್ಮಣ ಹೇಳು ಅಂತಂದ್ಬಿಟ್ಟು ಜಾನಕಿ ಸುಯ್ದಳು. ಜಾನಕಿ ದುಃಖ ಪಡ್ತಾಳೆ, ಸುಯ್ದಳು, ನಿಟ್ಟುಸಿರು ಬಿಡ್ತಾಳೆ. ಇಲ್ಲಿಯ ಒಂದು ಕಠಿಣ ಪದಗಳ ಅರ್ಥವನ್ನು ನೋಡಿ. ಸುಹವಿ ಹವಿಸು, ದಾರುಣದ ಅತಿ ಭಯಂಕರವಾದ, ಅಗ್ನಿಹೋತ್ರ ಯಜ್ಞಕುಂಡ. ಇದರ ಸಾರಾಂಶವನ್ನು ನೋಡಿ. ಲಕ್ಷ್ಮಣ, ನೀನು ಹೇಳಿದ್ದಂತಹ ಮುನಿಗಳ ಮಂಗಳಕರ ಸ್ಥಳಗಳು ಎಲ್ಲಿವೆ? ಹವಿಸ್ಸಿನ ಸುವಾಸನೆಯ ಹೊಗೆಯ ಯಜ್ಞಕುಂಡಗಳು ಇರುವ ಕುಟೀರಗಳು ಎಲ್ಲಿ? ವೇದ ಪಠಣದ ಪರಿಚಿತವಾದ ಧ್ವನಿ ಇರುವ ಆಶ್ರಮಕ್ಕೆ ಕರೆದೊಯ್ಯದೆ ಅತಿ ಭಯಂಕರವಾದ ದಟ್ಟ ಕಾಡಿಗೆ ಏಕೆ ಕರೆತಂದಿದ್ದೀಯೇ ಎಂದು ಸೀತೆ ನಿಟ್ಟುಸಿರಿಟ್ಟಳು. ಬಹಳ ದುಃಖದಿಂದ, ಇಲ್ಯಾಕಪ್ಪ ಕರ್ಕೊಂಬಂದು ಇಷ್ಟು ಕಷ್ಟ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾಳೆ. ತಾಪಸಾಶ್ರಮಕ್ಕೆ ಒಯ್ಯುವನೆಂದು ಹೇಳಿ ಕಾಡಿಗೆ ಯಾಕೆ ಕರ್ಕೊಂಬಂದಿದೆಯಾ ಅಂತ ಸೀತೆ ಕೇಳುವಂಥ ಸಂದರ್ಭ. ಇನ್ನು ಮುಂದಿರುವಂಥದ್ದು ನೋಡಿ. ಮುಂದಿರುವಂಥದ್ದು ಲಕ್ಷ್ಮಣ ಹೇಳ್ತಾನೆ, ಇಲ್ಲಿಗೆ ಯಾಕೆ ಕರ್ಕೊಂಬಂದಿ ಅನ್ನೋದನ್ನು ಬಿಟ್ಬಿಡ್ತಾನೆ. ಅದಕ್ಕೆ ಉತ್ತರ ಹೇಳಲ್ಲ. ನಿನಗೆ ಹೇಗೆ ಆ ಕಷ್ಟವನ್ನು ಹೇಳಲಿ, ರಾಮ ಹೇಳಿದಂಥ ಕಠಿಣವಾದ ಮಾತನ್ನು ಹೇಗೆ ಹೇಳಲಿ ಅಂತ ಅಂದ್ಕೊಂಡು ಕೊನೆಗೆ ಆ ಒಂದು ಸಂಕಟಪಟ್ಟು ಕೊನೆಗೆ ಹೇಳ್ತಾನೆ, ರಾಮ ನಿನ್ನನ್ನು ಬಿಟ್ಟ ಅಂತ. ಆಮೇಲೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ನಮಸ್ಕಾರ.